ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟೇ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಕರ್ನಾಟಕ ಬ್ಯಾಂಕ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಪ್ರಾಬಟೇಷನರಿ ಆಫೀಸರ್ನ ಹುದ್ದೆಗಳು ಖಾಲಿ ಇವೆ. ಇನ್ನು ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದಪ್ಪ ಅಂತಂದರೆ, ಮಾಸ್ಟರ್ ಡಿಗ್ರಿ ಆಗಿರುವಂಥ ಅಭ್ಯರ್ಥಿಗಳು ಹಾಗೂ ಗ್ರ್ಯಾಜುಯೇಷನ್ ಇನ್ ಅಗ್ರಿಕಲ್ಚರ್ ಸೈನ್ಸ್ ಅಥವಾ ಗ್ರ್ಯಾಜುಯೇಷನ್ ಇನ್ ಲಾ ಇನ್ 5 ಇಯರ್ಸ್ ಓದಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಮ್ಯಾಕ್ಸಿಮಮ್ 28 ಅಥವಾ 28 ವರ್ಷಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅಥವಾ 1996 ಹುಟ್ಟಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು SC/ST ಅಭ್ಯರ್ಥಿಗಳಿಗೆ ಮಾತ್ರ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು, ಇಂಡಿಯನ್ ಆಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಯ ಅಪ್ಲಿಕೇಶನ್ ಫೀಸ್ ಜನರಲ್, ಅನ್ರಿಸರ್ವ್ಡ್, OBC ಮತ್ತು ಅದರ್ ಕ್ಯಾಸ್ಟ್ ಅಭ್ಯರ್ಥಿಗಳಿಗೆ ₹800 ಪ್ಲಸ್ ಅಪ್ಲಿಕೇಬಲ್ ಫೀಸ್ ಇರುತ್ತದೆ, ಟ್ಯಾಕ್ಸಸ್ ಇರುತ್ತದೆ. ಹಾಗೂ SC/ST ಅಭ್ಯರ್ಥಿಗಳಿಗೆ ₹700 ಪ್ಲಸ್ ಟ್ಯಾಕ್ಸಸ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ ಸ್ಟಾರ್ಟಿಂಗ್ ಬೇಸಿಕ್ ಪೇ ಮಾಸಿಕ ₹48,480 ಪರ್ ಮಂತ್ ಆಗಿರುತ್ತದೆ. ಹಾಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂಥ ಅಭ್ಯರ್ಥಿಗಳಿಗೆ ₹62,480 ವರೆಗೂ ಇದ್ದು, ಪೇ ಸ್ಕೇಲ್ 2ನ 67,000 ಇಂದ 85,000 ಮಾಸಿಕ ವೇತನವಿರುತ್ತದೆ. ಜೊತೆಗೆ DA, HRA ಆ್ಯಂಡ್ ಅದರ್ ಅಲೈನ್ಸಸ್ ಕೂಡ ಇರುತ್ತದೆ. ಇನ್ನು ಈ ಹುದ್ದೆಯ ಸೆಲೆಕ್ಷನ್ಗೆ ಆನ್ಲೈನ್ ಟೆಸ್ಟ್ ಕೂಡ ಇದ್ದು, ಬೆಂಗಳೂರು, ಹೈದರಾಬಾದ್, ಧಾರವಾಡ, ಹುಬ್ಳಿ, ಚೆನ್ನೈ, ಕೋಲ್ಕತ್ತಾ, ಮೈಸೂರು, ಮುಂಬೈ, ಪುಣೆ, ಶಿವಮೊಗ್ಗ, ನ್ಯೂ ದೆಹಲಿ, ಮಂಗಳೂರು, ಕಲಬುರಗಿ ಈ ಜಾಗಗಳಲ್ಲಿ ಆನ್ಲೈನ್ ಟೆಸ್ಟ್ ಇರುತ್ತದೆ. ಮತ್ತು ಈ ಆನ್ಲೈನ್ ಟೆಸ್ಟನ್ನು ಸಕ್ಸಸ್ಫುಲ್ಲಾಗಿ ಮುಗಿಸಿದಂಥ ಅಭ್ಯರ್ಥಿಗೆ ಬ್ಯಾಂಕ್ನಲ್ಲಿ ಇಂಟರ್ವ್ಯೂ ಇರುತ್ತದೆ. ಹಾಗೆ ಈ ಇಂಟರ್ವ್ಯೂವು ಹೆಡ್ ಆಫೀಸ್ ಮಂಗಳೂರು ಆರ್ ಎನಿ ಅದರ್ ಪ್ಲೇಸ್ ಆಫ್ ಡಿಸೈಡೆಡ್ ಬೈ ಬ್ಯಾಂಕ್ ಮತ್ತು ನೋ ಅಲೈನ್ಸಸ್. ಮತ್ತು ಟ್ರೈನಿಂಗಲ್ಲಿ ಸೆಲೆಕ್ಟ್ ಆದ ಕ್ಯಾಂಡಿಡೇಟ್ಗಳನ್ನು ಕಂಪನಿಯ ಕಡೆಯಿಂದಲೇ ಟ್ರೈನಿಂಗ್ ಕಾಲೇಜ್ ಅಥವಾ ಟ್ರೈನಿಂಗ್ ನೀಡಲಾಗುತ್ತದೆ. ಟ್ರೈನಿಂಗ್ ಮುಗಿದ ನಂತರ ಆ ಬ್ರಾಂಚ್ಗಳಿಗೆ ಸೆಲೆಕ್ಷನ್ ನಡೆಸಲಾಗುತ್ತದೆ. ಇನ್ನು ಆನ್ಲೈನಲ್ಲಿ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು 30/11/2024 ಮತ್ತು 10/12/2024 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಅಂದರೆ ನವೆಂಬರ್ 30ರಿಂದ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾಗಿರುತ್ತದೆ. ಇನ್ನು ಈ ನೋಟಿಫಿಕೇಷನನ್ನು 30/11/2024 ಹೊರಡಿಸಲಾಗಿದ್ದು, ಇನ್ನು ಈ ಅಪ್ಲಿಕೇಶನ್ ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಪೇಮೆಂಟ್ ಫೀಸನ್ನು ಅವತ್ತಿನಿಂದಲೇ ಪ್ರಾರಂಭವಾಗುತ್ತದೆ. ಮತ್ತು ಈ ಹುದ್ದೆಯ ಕ್ಲೋಸಿಂಗ್ ಆನ್ಲೈನ್ ರಿಜಿಸ್ಟ್ರೇಷನ್ನು ಡಿಸೆಂಬರ್ 10 ಆಗಿರುತ್ತದೆ. ಮತ್ತು ಈ ಹುದ್ದೆಯ ಎಕ್ಸಾಮಿನೇಷನ್ 22 ಡಿಸೆಂಬರ್ ಆಗಿರುತ್ತದೆ. ಇನ್ನು ಆನ್ಲೈನ್ ಟೆಸ್ಟು ಕಂಪ್ಯೂಟರ್ ಅವೇರ್ನೆಸ್ನ ಬಗ್ಗೆ 30 ಕ್ವಶನ್ಗಳು, ಮ್ಯಾಕ್ಸಿಮಮ್ 30 ಆನ್ಸರ್ ಇರುತ್ತದೆ. ಮತ್ತು ಟೈಮ್ ಡ್ಯೂರೇಷನ್ 15 ನಿಮಿಷ ಇರುತ್ತದೆ. ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 50 ಕ್ವಶನ್, 50 ಮಾರ್ಕ್ಸ್, 35 ನಿಮಿಷ ಸಮಯವಿರುತ್ತದೆ. ಜನರಲ್ ಅವೇರ್ನೆಸ್ನ ಬ್ಯಾಂಕಿಂಗ್, ಕರೆಂಟ್ ಅಫೇರ್ಸ್ ಎಕ್ಸೆಟ್ರಾ ಇದರ ಬಗ್ಗೆ 50 ಕ್ವಶನ್, 50 ಮಾರ್ಕ್ಸ್ ಮತ್ತು 20 ನಿಮಿಷ ಟೈಮ್ ನೀಡಲಾಗುತ್ತದೆ. ರೀಸನಿಂಗ್ನ 30 ಕ್ವಶನ್ಸ್, 30 ಆನ್ಸರ್ಸ್ ಮತ್ತು 20 ಮಿನಿಟ್ಸ್ ಟೈಮ್ ನೀಡಲಾಗುತ್ತದೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಗ್ಗೆ 40 ಕ್ವಶನ್, 40 ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು 30 ನಿಮಿಷ ಟೈಮ್ ನೀಡಲಾಗಿದ್ದು, ಒಟ್ಟು 200 ಕ್ವಶನ್ಸ್ಗಳು, 200 ಮಾರ್ಕ್ಸ್ ಆಗಿದ್ದು 120 ನಿಮಿಷ ಟೈಮ್ ನೀಡಲಾಗುತ್ತದೆ. ಡಿಸ್ಕ್ರಿಪ್ಟಿವ್ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದರ ಬಗ್ಗೆ 2 ಕ್ವಶನ್ಗಳು ಹಾಗೂ 25 ಮಾರ್ಕ್ಸ್ಗಳು, 30 ನಿಮಿಷ ಟೈಮ್ ನೀಡಲಾಗಿದ್ದು, ಒಟ್ಟು 202 ಕ್ವಶನ್ಗಳು, 225 ಮಾರ್ಕ್ಸ್ ಮತ್ತು 1 ಗಂಟೆ 50 ನಿಮಿಷಗಳ ಕಾಲ ಟೈಮ್ ನೀಡಲಾಗುತ್ತದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವ ಸಮಯದಲ್ಲಿ ಸಬ್ಮಿಟ್ ಮಾಡಬೇಕಾದ ಫೋಟೋಗ್ರಾಫಿಗಳು, ನಿಮ್ಮ ಫೋಟೋ, ಕಲರ್ ಫೋಟೋಗಳು ಮತ್ತು ಆ ಫೋಟೋಗಳ ಫಾರ್ಮ್ಯಾಟ್ JPG ಮತ್ತು JPG ಫಾರ್ಮ್ಯಾಟಲ್ಲಿ ಇರಬೇಕಾಗುತ್ತದೆ. ಸಿಗ್ನೇಚರನ್ನು ಸ್ಕ್ಯಾನ್ ಮಾಡಿ ಕಳಿಸಬೇಕಾಗಿದ್ದು, ಸಿಗ್ನೇಚರ್ ಲೆಟರು ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಇದ್ದರೆ ಅಕ್ಸೆಪ್ಟ್ ಮಾಡುವುದಿಲ್ಲ. ಮತ್ತು ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮುಖಾಂತರ ಕಳಿಸಬೇಕಾಗಿದ್ದು, ಹೈ ಕ್ವಾಲಿಟಿ ಮತ್ತು ಎಲಿಜಿಬಲ್ ಆಗಿರುವಂಥ ಡಾಕ್ಯುಮೆಂಟ್ಗಳನ್ನು ಕಳಿಸಬೇಕಾಗುತ್ತದೆ. ಮತ್ತು ಈ ಅಪ್ಲಿಕೇಶನ್ ಫೀಸ್ ನಾನ್ ರಿಫಂಡಬಲ್ ಆಗಿರುತ್ತದೆ. ಮತ್ತು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಮೊದಲು ಇಲ್ಲಿ ಕಾಣಿಸ್ತಿರೋ karnatakabank.com ಈ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಆನ್ಲೈನ್ ಮೇಲೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪೇಜ್ ಓಪನ್ ಆದ ನಂತರ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗುತ್ತದೆ.
ಮತ್ತು ಕೇಳುವ ಎಲ್ಲ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿ ರಿಜಿಸ್ಟ್ರೇಷನ್ ಆದ ನಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿರೋಂಥರಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಇವುಗಳಿಗೆ ಜಾಯಿನ್ ಆಗಿ. ಇವುಗಳ ಲಿಂಕನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಬಯೋದಲ್ಲಿ ನೀಡಲಾಗಿರುತ್ತದೆ. ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಫೋನ್ ಸ್ಕ್ರೀನ್ ಮೇಲೆ ರಿಜಿಸ್ಟ್ರೇಷನ್ ಮೆಸೇಜ್ ಕಾಣಿಸಲಾಗುತ್ತದೆ. ಹಾಗೆ ರಿಜಿಸ್ಟ್ರೇಷನ್ ಮಾಡುತ್ತಿರುವಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಸ್, ಡೇಟ್ ಆಫ್ ಬರ್ತ್ ಮತ್ತು ರಿಜಿಸ್ಟ್ರೇಷನ್ ನಂಬರನ್ನು ಪಡೆಯಬೇಕಾಗುತ್ತದೆ. ಇನ್ನು ಈ ಅಪ್ಲಿಕೇಶನ್ ಫೀಸನ್ನು ಆನ್ಲೈನಲ್ಲಿ ಪೇ ಮಾಡಬೇಕಾಗಿದ್ದು ಡೆಬಿಟ್ ಕಾರ್ಡ್, ರೂಪೇ ಅಥವಾ ವೀಸಾ, ಮಾಸ್ಟರ್ ಕಾರ್ಡ್, ಮೆಸ್ಟ್ರೋ ಈ ಕಾರ್ಡ್ಗಳ ಮುಖಾಂತರ ಪೇ ಮಾಡಬಹುದಾಗಿತ್ತು. ಕ್ರೆಡಿಟ್ ಕಾರ್ಡ್, ಯುಪಿಐ ಮೊಬೈಲ್ ವ್ಯಾಲೆಟ್ನ ಮುಖಾಂತರ ಕೂಡ ಪೇ ಮಾಡಬಹುದಾಗಿರುತ್ತದೆ. ಮತ್ತು ಇಂಟರ್ವ್ಯೂ ಸಮಯದಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ಮತ್ತು ಫೋಟೋಗ್ರಾಫಿಗಳನ್ನು ತೆಗೆದುಕೊಂಡು ಹೋಗಿರಬೇಕಾಗುತ್ತದೆ. ಯಾವ್ಯಾವ ಡಾಕ್ಯುಮೆಂಟ್ ಅಂದರೆ ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್, ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ವಿತ್ ಫೋಟೋಗ್ರಾಫಿ ಈ ಡಾಕ್ಯುಮೆಂಟ್ಗಳನ್ನು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಿರಬೇಕಾಗುತ್ತದೆ. ಇನ್ನು ಈ ಹುದ್ದೆಗೆ ಲೆಸ್ ದೆನ್ 40% ಡಿಸಬಿಲಿಟಿ ಮತ್ತು ಪೂರ್ ಎಕ್ಸ್ಪೀರಿಯನ್ಸ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಯ ನೋಟಿಫಿಕೇಷನ್ ನಿಮಗೆ ಬೇಕಾದಲ್ಲಿ ಪ್ಲೀಸ್ ನಮಗೆ DM ಮಾಡಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಾಮೆಂಟ್ ಮಾಡಿ ವಿಡಿಯೋದ ಕೆಳಗಡೆ. ಹಾಗೆ ಈ ವಿಡಿಯೋದಿಂದ ನಿಮ್ಗೆ ಏನಾಗಿದ್ದರೂ ಸ್ವಲ್ಪ ಆದರೂ ಹೆಲ್ಪ್ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಮತ್ತೆ ಇನ್ನೊಂದು ಹುದ್ದೆ ಮೂಲಕ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊತ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾ ಇದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.